ಯಾಕೋ ಲಿಂಗಜ್ಜಿ ಬತ್ತೈತೆ ಬಾ ಲಿಂಗಜ್ಜಿ ಕುತ್ಕ ಬಾ. ಇವರು ನಮ್ಮ ಅಮ್ಮನೂ ನನ್ನ ಮಗಳು ಕೂಕೊಂಡವ್ರೆ. ಕೂಕ ಬಾ, ನಾನಿಲ್ಲಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಹೋಗಿ ಬರ್ತೀನಿ. ಮದುವೆ ಗಂಡು ಬಂದಿತ್ತಂತೆ, ಒಪ್ಕೊಂಡು ಹೋಗ್ಯಾವ್ರಂತೆ ಲಕ್ಷ್ಮಕ್ಕ ಕುಶನ್ನ. ಮತ್ತು ನನಗೆ ಹೇಳಲೇ ಇಲ್ಲ. ನಾನು ಬರ್ತಾ ಇದ್ದೆ, ಬರ್ತಾರೆ ಅಂದಿದ್ರಿ. ಹೇಳೋದು ಬಿಟ್ಟು ನೀನು ಏನಮ್ಮ ಹಿಂಗೆ ಮಾಡಿದ್ಯಾ? ಹೇಳೋದಲ್ವೇ, ನಾವು ಬಂದು ನೋಡ್ತಿದ್ವಿ ಹುಡುಗ ಹೆಂಗವನೆ ಅಂತ ಹೇಳ್ಬಿಟ್ಟು. ನಮ್ಮನ್ನೊಂದು ಮಾತು ಕರೀಲಿಲ್ವಲ್ಲ ನೀನು? ಅಯ್ಯೋ ಇಲ್ಲ ಲಿಂಗಜ್ಜಿ, ಅವರು ಸುಮ್ಮನೆ ನೋಡೋಕ್ಕೆ ಅಂತ ಬಂದರು, ಒಪ್ಕೊಂಡತ್ತ, ಮಾತುಕತೆನೂ ಮುಗಿಸಿವತ್ತ. ಇನ್ಯಾಕೆ ಸುಮ್ಮನೆ ಮುಂದೂಡಿರೆ ಅವ್ರಿಗೂ ತೊಂದರೆ ನಮಗೂ ತೊಂದರೆ ಅಂತ ಹೇಳ್ಬಿಟ್ಟು ಅತ್ತ ನಾವೇ ಒಪ್ಕೊಂಡವತ್ತ. ಅವರು ಹುಡುಗಿ ಇಷ್ಟ ಆಗೈತೆ ಹಂಗೆ ಹಿಂಗೆ ಅಂದ್ರ ಸರಿ ಅಂತೇಳಿ ನಾವು ಒಪ್ಪಿವಿ. ಇನ್ನೇನು ಪಾಪ ಅವ್ರಿಗೆ ಏನು ಕೇಳಿಲ್ಲ, ನಮ್ಮ ಕೈಲೂ ಆಗಲ್ಲ ಅಂತ ಅವ್ರಿಗೂ ಗೊತ್ತು. ಅದಕ್ಕೆ ನಾವು ಹಿಂಗೆ ಹಿಂಗೈತೆ ನಮ್ಮ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಅದಕ್ಕೆ ಅವ್ರೂ ಆಯಿತು ಮದುವೆ ಮಾಡಿಕೊಡ್ರಿ, ಒಂದೆರಡು ಸರ ಕೊಡ್ತೀವಿ ಅಂತ ಅಂದ್ವಿ. ಆಯಿತು. ಅವರು ಅದಕ್ಕೇನೆ ಸರಿ ಹಂಗೆ ಮಾಡಿರಿ, ನಾವು ಮಗಳು ಥರ ನೋಡ್ಕೊತೀವಿ, ಹಂಗೆ ನಮ್ಮದೇ ಐತೆ ಬೇಜಾನು, ನಿಮ್ಮದೆಲ್ಲ ಏನಕ್ಕೆ, ನಮಗೂ ಇರೋನು ಒಬ್ಬನೇ ಮಗ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಹೋದ್ರತ್ತ. ಹೌದೇನು? ಹಂಗಿರಪ್ಪ, ಒಳ್ಳೆ ಹುಡುಗ, ಪರವಾಗಿಲ್ಲಪ್ಪ. ಬೀಗ್ರೆಲ್ಲ ಗಂಡಿನ ಕಡೆ ಇರುವ ಅವ್ರ ಅಪ್ಪ ಅಮ್ಮನೂ ಒಳ್ಳೆಯರು ಅನಿಸುತ್ತೆ. ಹಿಂಗೆಲ್ಲ ಯಾರು ಹೇಳ್ತಾರೆ? ನಿಜವಾಗ್ಲೂ ಅವ್ರು ಗ್ರೇಟಪ್ಪ. ಈಗಿನ ಕಾಲದಾಗೆ ಯಾರನ್ನಾಗಲಿ ವರದಕ್ಷಿಣೆ ಬೇಕು ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತಾರೆ. ಒಡವೆ ಕೊಡಿಸ್ರಿ, ವರದಕ್ಷಿಣೆ ಕೊಡ್ರಿ, ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡ್ರಿ ಅಂತ ಎಲ್ಲ ಕೇಳ್ತಾರೆ. ಆದರೆ ಇವ್ರು ತುಂಬ ಗ್ರೇಟು. ಅಯ್ಯೋ ನಿಂಗಜ್ಜಿ, ಅವರು ಬೇಜಾನ್ ಕಡೆ ನೋಡಿದ್ದಾರೆ, ಎಲ್ಲೂ ಸೆಟ್ ಆಗಿಲ್ಲ. ಇನ್ನೇನು ಮಾಡ್ತೀಯ? ಸುಮ್ಮನೆ ಅವರು ಒಪ್ಕೊಂಡ್ರತ್ತ, ಬಿಡಾತ ಹೋದ್ರು ಹೋಗ್ಲಿ. ಇನ್ನು ನಮಗೆ ಇನ್ನೇನು 3-4 ದಿವಸ ಐತೆ, ಆಗಲೇ ಬಂದು 1 ವಾರ 15 ದಿವಸ ಆಯಿತು. ಅವರು ಬಂದು ನೋಡ್ಕೊಂಡು ಹೋದ್ರು. ಇನ್ನೇನು ಮದುವೆ ಇನ್ನು ಹತ್ರಕ್ಕೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಮದುವೆ ಕೆಲಸ ಎಲ್ಲ ಇವೆ. ಇನ್ನು ಬಟ್ಟೆ ತಗೊಬರ್ಬೇಕು, ಇನ್ವಿಟೇಷನ್ಗಳೆಲ್ಲ ಪ್ರಿಂಟಿಗೆ ಕೊಟ್ಟಿದ್ದೀವಿ, ಕಾರ್ಡ್ಗಳು ಹಂಚ್ಬೇಕು. ಅಯ್ಯೋ 1-2 ಬೇಜಾನ್ ಕೆಲಸ ಐತೆ. ಯಾವ್ಯಾವ್ದು ಮಾಡಬೇಕು ಗೊತ್ತಿಲ್ಲ. ಹೋಗತ್ತ, ನನಗಂತೂ ಕೈ ಕಾಲೇ ಆಡ್ತಾ ಇಲ್ಲ. ಏನು ಮಾಡಾನಿ? ನಾವೇನು ನಮ್ಮ ಅಪ್ಪ ನೋಡ್ಕೋಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗ್ತೈತಿ? ನಮಗಂತೂ ಸಾಕಾಗೋಗುತ್ತೆ. ಯಾರಿಗಾನ ಹೇಳ್ಬೇಕು, ಒಂದಿಬ್ರು 3 ಬಂದೊಂದು ಸ್ವಲ್ಪ ನೋಡ್ಕೊಳ್ರಿ, ನಮ್ಮ ಕೈಲೂ ಆಗಲ್ಲ ಅಂತ ಹೇಳ್ಬೇಕು. ಇನ್ನೇನು ಮಾಡಾನಿ? ಒಬ್ಬರೇ ಎಲ್ಲ ನೋಡ್ಕೊಳಕ್ಕಾಗಲ್ಲ. ಎಷ್ಟು ಅಂತ ನಾವು ಓಡಾಡಾನಿ, ಸಾಕಾಗೋಗುತ್ತೆ. ಹಂಗೇನೇನು ಇನ್ವಿಟೇಷನ್ ಕೊಡೋಕ್ಕೆ ನಾನು ಹೋಗ್ಬೇಕು, ಇಲ್ಲ ನಮ್ಮ ಅಪ್ಪ ಹೋಗ್ಬೇಕು, ಇಬ್ಬರು ಎತ್ತ ಅಂತ ಹೋಗನಿ. ಇಲ್ಲಿ ಮನೇದು ನೋಡ್ಕೊಳ್ಳೋಣ, ಆ ಕಡೆಗೆ ಹೋಗೋಣ. ಅಯ್ಯೋ ನಮ್ಮ ಅಪ್ಪ ಗೊತ್ತಲ್ಲ, ಹೋಗ್ಬಿಟ್ರೆ ಅಲ್ಲೇ ಇದ್ದು ಬಿಡ್ತೈತೆ ಮಾತಾಡ್ಕೊಂಡು. ಅದಕ್ಕೆ ನೋಡ್ಬಿಟ್ಟು ಯಾರನ್ನ ಕರ್ಕೊಂಡು ಹೋಗಿ ಕೊಟ್ಕೊಂಡು ಬರ್ಬೇಕಷ್ಟೇ. ಇನ್ನೇನು ಮಾಡೋಕ್ಕಾಗ್ತೈತೆ? ಬೇಗ ಬೇಗ ಜಲ್ದಿ ಇಕ್ಕೊಬಿಟ್ಟವ್ರು ಅವರು. ಬೇಗನ ಮದುವೆ ಮಾಡಿಕೊಡ್ರಿ, ನಮಗೂ ಟೈಮ್ ಇಲ್ಲ. ಸುಮ್ಮನೆ ಜಾಸ್ತಿ ಕಾದಷ್ಟು ಕೆಡ್ಸೋರು ಜಾಸ್ತಿ ಜನ ಅಲ್ವೇನೋ ಲಿಂಗಜ್ಜಿ. ಅದಕ್ಕೆ ನೀನೇ ಸುಮ್ಮನೆ ಯಾಕೆ ಮುಂಚೆಗೆ ಎಲ್ಲ ಇಕ್ಕೊಂಬಿಟ್ರೆ ಮದುವೆ ಬೇಗ ಬೇಗ ಮುಗಿಸ್ಬಿಟ್ರತ್ತ ಮುಗಿತೈತೆ ಅಂತ ನಾವು ಇರೋದ್ರಾಗೆ ನೋಡ್ಕೊಂಡು ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಬಿಡತ್ತ, ಇಲ್ಲಿ ಅಕ್ಕಪಕ್ಕದವ್ರು ಎಲ್ಲ ಸೇರ್ಕೊಂಡು ಮಾಡೋಣತ್ತ. ಇನ್ನೇನು ನಾವು ಬರ್ತೀವಿ, ನಮ್ಮನ್ನು ಕರಿ. ಇಲ್ಲ ಒಂದೇ ಇಬ್ಬರು ಹೆಂಗಸ್ರುಗಳ್ನ ಎಲ್ಲನೂ ಕರಿಯತ್ತ. ಎಲ್ಲ ಮುಂದೆ ನಿಂತ್ಕೊಂಡು ಏನಾನ ಕೆಲಸ ಕರಿಯಿದ್ರೆ ಎಲ್ಲ ಮಾಡಿಬಿಡೋಣತ್ತ. ಸುಮ್ಮನೆ ನೀನೇ ಅತ್ತೆ ಅಂತ ಓಡಾಡ್ತೀಯ. ಮಾಡೋಣ, ಇವಳು ನಮ್ಮ ಮಗಳಿದ್ದಂಗಲ್ವೇ, ಮಾಡಿರ ಆಯ್ತತ್ತ. ನಿಂಗೆ ಇಷ್ಟ ಆದ್ನೆ ನಮ್ಮ ಹುಡುಗ? ಉಷಾ ಇಷ್ಟ ಆದ್ನೆ? ನಿಂಗಜ್ಜಿ ಚೆನ್ನಾಗವ್ರೆ, ನನಗೂ ಇಷ್ಟ ಆದ್ರತ್ತ. ಇನ್ಯಾಕೆ ಸುಮ್ಮನೆ ನಾವು ಚೆನ್ನಾಗಿ ಬೇರೆಯವರೆಲ್ಲ ಬಂದರೂ ಒಪ್ತಾ ಇರಲಿಲ್ಲ. ಚೆನ್ನಾಗವ್ರೆ ಇವರು, ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರಂತೆ. ಅದಕ್ಕೆ ಆತ ಒಪ್ಪಿಟ್ವಿ. ಇನ್ನೇನತ್ತ ಆಗ್ಬಿಟ್ರತ್ತ, ಇನ್ನೇನು ಯಾವುದೂ ಇರಲ್ಲ. ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಅವರು ಹೊಸ ಮನೆ ಎಲ್ಲ ಕಟ್ಟವ್ರಂತೆ, ತೋಟ ಇದೆಯಂತೆ, ಎಲ್ಲ ಚೆನ್ನಾಗಿದ್ದಾರಂತೆ, ಮಗಳು ಥರ ನೋಡ್ಕೊತೀವಿ ಅಂತ ಎಲ್ಲ ಹೇಳಿದ್ರು ಅವರಮ್ಮ. ಅದಕ್ಕೆ ನಾವಿನ್ನೇನು ಮಾಡೋದು? ಇಂಥವ್ರು ಮತ್ತೆ ಸಿಗಲ್ಲ. ಯಾಕೆ? ಅದಕ್ಕೆ ಹುಡುಗನೂ ತುಂಬ ಚೆನ್ನಾಗಿದ್ದಾನೆ, ಸ್ಟ್ಯಾಂಡರ್ಡಾಗಿದ್ದಾನೆ. ಅದಕ್ಕೆ ಒಪ್ಕೊಂಡಿದ್ದೀನಿ. ಅಯ್ಯೋ ಇನ್ನೇನು ಮಾಡೋಕ್ಕಾಗುತ್ತೆ? ದಿನ ಕಳೆದು ಸುಮ್ಮನೆ ಇನ್ನು ನನ್ನ ತಂಗಿ ಬೇರೆ ಇದ್ದಾಳೆ. ಅದಕ್ಕೆ ನಂದು ಮದುವೆ ಮಾಡಿ ನನ್ನ ಸಾಲ ಎಲ್ಲ ತೀರ್ಸೋ ವರ್ಷೊತ್ತಿಗೆ ನನ್ನ ತಂಗಿ ಮದುವೆ ಬರ್ತೈತೆ. ಅವಳಿಗೆ ಗಂಡು ನೋಡಿ ಮದುವೆ ಮಾಡಬೇಕು. ತುಂಬ ನಮ್ಮ ಅಪ್ಪ ಅಮ್ಮಂಗೆ ಕಷ್ಟ ಪಾಪ. ಅದಕ್ಕೆ ಇನ್ನೇನು ಮಾಡೋದು? ನಾನು ಇನ್ನೂ 1-2 ವರ್ಷ ಆಗೋದು ಬೇಡ ಅಂದ್ಕೊಂಡಿದ್ದೆ. ಸುಮ್ಮನೆ ಯಾಕೆ ತಿರ್ಗಿ ಅವಳಿಗೆ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಹಿಂದಿಂದೆ ಅಂದರೆ. ಅದಕ್ಕೆ ನಾನು ಒಪ್ಕೊಂಡೆ. ಇನ್ನೇನು ಮಾಡೋದು? ಹೇಳಮ್ಮ, ಏಜ್ ಸರಿಯಾಗಿ ಆಗಬೇಕು. ಸುಮ್ಮನೆ ಇನ್ನೂ ಆಗೋದು ಬೇಡ ಹಂಗೆ ಹಿಂಗೆ ಅಂದರೆ ಸುಮ್ಮನೆ ಏಜ್ ಆಗುತ್ತೆ, ಮತ್ತು ಅವ್ರಿಗೂ ಕಷ್ಟ ಆಗ್ತೈತೆ, ತುಂಬ ತಾಪತ್ರಯಗಳು ಆಗ್ತವೆ. ಹೇಳು, ಒಪ್ಕೊಂಡಿದ್ದೆ ಒಳ್ಳೇದಾತ. ಅವರು ಇನ್ನೇನು ಚೆನ್ನಾಗವ್ರೆ ಅಂತ್ಯ, ಸುಮ್ಮನೆ ಆಗತ್ತಾ? ಇನ್ಯಾಕೆ? ಇವಳು ಯಾಕ ಬಂದ್ಲು ಬೋರಮ್ಮ? ತಡಿ ಬಾ ಬೋರಮ್ಮ, ಕೂತ್ಕೋ ಬಾ. ಇಲ್ಲ ಕಯ್ಯ, ಹೋಗ್ಬೇಕು. ಇದು ಗಂಡಿನ ಕಡೆಯವ್ರು ಬಂದಿರಂತೆ, ಒಪ್ಕೊಂಡ್ರೆ ಆತ?
ಒಪ್ಕೊಂಡವ್ರೆ, ಅದನ್ನೇ ನಾನು ನಿಂಗಜ್ಜಿ ಮಾತಾಡ್ತಾ ಕುತ್ಕೊಂಡಿದ್ವತ್ತ. ಇನ್ನೇನು ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ರಮ್ಮ, ನನ್ನ ಕೈಲಿ ಆಗಲ್ಲ, ನಾನು ನಮ್ಮ ಅಪ್ಪ ಇನ್ನೆಷ್ಟು ಓಡಾಡನಿ, ನೀವು ಎಲ್ಲ ಸೇರ್ಕೊಂಡು ಮಾಡ್ರಮ್ಮ ಅತ್ತ ಮದುವೆನ. ಹ್ಞೂ ಹೇಳಕ್ಕ ಲಕ್ಷ್ಮಕ್ಕ, ಮಾಡ್ಕೊಡ್ತೀವಿ ಹೇಳು, ಎಲ್ಲ ಮುಂದೆ ನಿಂತ್ಕೊಂಡು ಮಾಡೋದು ಬಿಡತ್ತ. ಸುಮ್ಮನೆ ಯಾಕೆ ಹೇಳಿದ್ಯಲ್ಲ ಸಾಕು, ನಾವು ಮಾಡ್ತೀವಿ ಹೇಳು. ಎಲ್ಲ ಮುಂದೆ ನಿಂತ್ಕೊಂಡು ನಾನು ನಿಂಗಜ್ಜಿ ಮಂಜಮ್ಮ ಗಂಗಮ್ಮ ಎಲ್ಲ ಸೇರ್ಕೊಂಡು ಮಾಡಿಬಿಡೋಣ ಬಿಡತ್ತ. ಏನು ಯೋಚನೆ ಮಾಡ್ತೀಯ ಅತ್ತ? ಹ್ಞೂ ಇನ್ವಿಟೇಷನ್ ಎಲ್ಲ ಬಂದರೆ ಕರಿ ಅತ್ತ. ಕಾಳುಗಳು ಮಾಡೋಕ್ಕೂ ಎಲ್ಲದಕ್ಕೂ ಕರಿ. ಏನಾನ ಸಾರ್ಸೋದು ಗುಡ್ಸೋದು ಏನಾನ ಇದ್ದರೆ ಹೇಳತ್ತ, ಬಂದು ಮಾಡ್ತೀವಿ. ಹೂವು ಕಟ್ಟೋದಂತೆ ಅದಂತೆ ಇದಂತೆ ಏನಾನ ಇದ್ದರೆ ಹೇಳತ್ತ, ಮಾಡೋದಾಗುತ್ತೆ. ಯಾರಿಗೆ ಮಾಡಬೇಕು ಮಾಡೋಣ ಬಿಡು, ನಮ್ಮನೆ ಮಗಳು ಥರ ಇವಳು ಉಷಾ, ಮಾಡೋಣ ಬಿಡು. ನೋಡಿರಿ ಫ್ರೆಂಡ್ಸ್, ಮದುವೆ ಮನೆಯ ಸಂಭ್ರಮ ಎಲ್ಲ ಮಾತಾಡ್ತಾ ಇದ್ದೀವಿ. ಇನ್ವಿಟೇಷನ್ ಕಾರ್ಡ್ ಬರ್ತಾವಂತೆ, ಎಲ್ಲ ಅರಿಶಿನ ಎಲ್ಲ ಹಚ್ಬಿಟ್ಟು ಅಕ್ಷತೆ ಹಾಕ್ಬಿಟ್ಟು ಎಲ್ಲ ಕಾರ್ಡುಗಳೆಲ್ಲ ಮಾಡಿಕ್ಬೇಕು. ಪಾಪ ಇವ್ರಿಗೆ ಇಬ್ಬರಿಗೂ ಆಗಲ್ಲ, ಅದಕ್ಕೆ ನಾವು ಬಂದು ಸ್ವಲ್ಪ ಇವ್ರಿಗೆ ಸಹಾಯ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನು ಮಾಡೋಕ್ಕಾಗುತ್ತೆ, ಪಾಪ ಇವ್ರ ಮನೆಗೆ ಗಂಡು ಮಕ್ಳು ಯಾರೂ ಇಲ್ಲ, ಇಬ್ಬರು ಹೆಣ್ಮಕ್ಳೇನೇ. ಅದಕ್ಕೆ ಎಲ್ಲ ಮಾಡಿಕೊಡೋಣ ಅಂತ ನಾವೆಲ್ಲ ನಮ್ಮ ಕೆರೆಯರೆಲ್ಲ ಮಾತಾಡ್ಕೊಂಡಿದ್ದೀವಿ, ಅಕ್ಕಪಕ್ಕದವ್ರ ಮನೆಯವರೆಲ್ಲನ ಮಾಡ್ಕೊಡೋಗ್ತದೆ ಬಿಡಿ ಅಂತ. ಇನ್ನೇನು ನೋಡಿ ಫ್ರೆಂಡ್ಸ್, ಇನ್ನು ಹೊಸ ವೀಡಿಯೋಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್.